ನಮಸ್ಕಾರ. ಟಿವಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಂತೆ, ಅದೇ ರೀತಿ ಬೆಂಗಳೂರಿನ ಹೊರಗಡೆಯವ್ರು ನೋಡಿಬಿಟ್ರೆ ಆಹಾ ಬೆಂಗಳೂರು ಎಷ್ಟು ಚೆಂದ ಇರ್ಬೋದು ಅಂದ್ಕೋತಾರೆ. ಯಾಕಂದರೆ ಬೆಂಗಳೂರಿಗೆ ಬೇರೆ ಬೇರೆ ಹೆಸರುಗಳಿದೆ. ಬೆಂಗಳೂರು ಹಸಿರಿನ ನಗರಿ ಅಂತ, ಬೆಂಗಳೂರು ಲೇಕ್ ಸಿಟಿ ಅಂತಾರೆ, ಅಂದರೆ ಕೆರೆಗಳ ನಗರಿ ಅಂತಾರೆ ಬೆಂಗಳೂರಿಗೆ. ಬೆಂಗಳೂರು ಗಾರ್ಡನ್ ಸಿಟಿ ಅಂತಾರೆ, ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅಂತಾರೆ. ಆದರೆ ಬೆಂಗಳೂರಿನವ್ರು ಇರೋರಿಗೆ ಗೊತ್ತು ಬೆಂಗಳೂರಿನ ಸಮಸ್ಯೆಗಳೇನು ಅನ್ನುವಂಥದ್ದು. ಬೆಂಗಳೂರಿನಲ್ಲಿ ಏನಾದರೂ 4 ಹನಿ ಮಳೆ ಬಿದ್ದುಬಿಟ್ರೆ ಬೆಂಗಳೂರಿನ ಹಣೆ ಬರಹ ಬಟ್ಟ ಬಯಲಾಗ್ಬಿಡುತ್ತೆ. ಹಾಗಾದರೆ ಬೆಂಗಳೂರಿನಲ್ಲಿರುವಂಥ ಸಮಸ್ಯೆಗಳೇನೇನು, ಅದೇನು 1, 2 ಇವೆಲ್ಲ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂಥದ್ದೇ ಈ ವಿಶೇಷ ಕಾರ್ಯಕ್ರಮ ಪ್ರಾಬ್ಲಮ್ ಊರು ಬೆಂಗಳೂರು. ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಜನ ಸಾಕಷ್ಟು ಪ್ರತಿಭಟನೆ ಮಾಡಿದ್ದಾಯಿತು. ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಮಾಧ್ಯಮಗಳು ಸಾಕಷ್ಟು ತೋರಿಸಿದ್ದಾಯಿತು. ಇದೆಲ್ಲ ಆದಮೇಲೂ ಕೂಡ ವ್ಯವಸ್ಥೆ ಅನ್ನುವಂಥದ್ದು ಮಲ್ಕೊಂಡಿದ್ದು ಮೇಲೆ ಕೆದ್ದೇ ಇಲ್ಲ. ಬೆಂಗಳೂರಿನ ಸಮಸ್ಯೆಗಳು ಏನು ಅನ್ನುವಂಥದ್ದು ಅದಕ್ಕೆ ಅರ್ಥವೇ ಆಗಿಲ್ಲ. ಹೀಗಾಗಿ ಒಂದು ಲೆಕ್ಕದಲ್ಲಿ ಬೆಂಗಳೂರಿನ ಸಮಸ್ಯೆಗಳನ್ನೆಲ್ಲ ನೋಡಿದಂಥ ವ್ಯಕ್ತಿ ಮಾತಾಡಿ ಕೊನೆಗೆ ಬೆಂಗಳೂರಿನ ಸಮಸ್ಯೆಗಳನ್ನ ಕಣ್ಣಾರೆ ಕಂಡು ಮೂಕ ಪ್ರೇಕ್ಷಕನಾಗ್ಬಿಟ್ಟಿದ್ದಾನೆ. ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಆತ ಬೊಂಬೆ ಆಗಿಬಿಟ್ಟಿದ್ದಾನೆ. ಅವ್ರು ಏನು ಮಾಡ್ತಾರೋ ಅದನ್ನು ಮಾಡಿಸ್ಕೊಳ್ಳುವಂಥದ್ದು, ಬೆಂಗಳೂರಲ್ಲಿ ಏನು ಸಮಸ್ಯೆಗಳು ಆಗುತ್ತೋ ಅದನ್ನು ಎದುರಿಸುವಂಥದ್ದು. ಸೊ ಇಂಥ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಬೊಂಬೆಯಿಂದಲೇ ಜಾಗೃತಿ ಮೂಡಿಸುವಂಥ ಈ ಕಾರ್ಯಕ್ರಮ ಇವತ್ತು ಬೊಂಬೆಯಿಂದ ಜಾಗೃತಿ ಮೂಡಿಸಲಿಕ್ಕೆ ಇಂದುಶ್ರೀ ಇವತ್ತು ನಮ್ಮ ಜೊತೆಗಿದ್ದಾರೆ. ಇಂದುಶ್ರೀ, ನಮ್ಮ ಸ್ಟುಡಿಯೋಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನಾನು ಆರಂಭದಲ್ಲಿ ಹೇಳಿದೆ ಏನಂದರೆ ಬೆಂಗಳೂರಿನ ಬಗ್ಗೆ, ಬೆಂಗಳೂರು ದೂರದಿಂದ ನೋಡಿದ್ರೆ ಬಹಳ ಒಳ್ಳೆಯ ನಗರಿ ಅಂತಾರೆ, ಆದರೆ ಹತ್ತಿರದಿಂದ ನೋಡಿದಾಗಲೇ ಬೆಂಗಳೂರಿನ ಹಣೆಬರಹ ಏನು ಅಂತ ಗೊತ್ತಾಗುವಂಥದ್ದು. ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಡಿಂಕೋ ಹತ್ರ ಸಾಕಷ್ಟು ಮಾತಾಡೋಣ, ಆದರೆ ಅದಕ್ಕಿಂತ ಮೊದಲು ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ಈ ಬೊಂಬೆಗಳ ನಂಟು, ಈ ಮುಖಾಂತರ ದಾಖಲೆ ಏನಿದೆಲ್ಲ ಅಂತ. ನಮ್ಮ ಡಿಂಕು ಸಾಹೇಬ್ರು ಬಂದರು, ಲೈಫ್ ಸ್ವಲ್ಪ ತಿರುವು ತಗೊಳ್ತು. ಹಾಗೆ ಈ ವರ್ಷ ಕೂಡ ಲಿಮ್ಕಾ ದಾಖಲೆ ಆಗಿದೆ. ಎಷ್ಟು ದಾಖಲೆ ಮಾಡಬೇಕು ಅಂತಿದ್ದೀರಿ ಇಂದು ನೀವು? ಅದರಲ್ಲೊಂದು ದಾಖಲೆ ಮಾಡ್ಬಿಡೋಣ. ಅದ್ರಲ್ಲೊಂದು ದಾಖಲೆ ಮಾಡ್ತಾಳಂತೆ. ಏನ್ ಮಾಡ್ತಾಳೋ ನೋಡ್ತೀನಿ ನಾನು. ಡಿಂಕು ಏನು ಬಹಳ ಹುಮ್ಮಸ್ಸಿಂದ ಇದ್ದಾರೆ ಇವತ್ತು. ಅಯ್ಯೋ ಅದೇನು ಹುಮ್ಮಸ್ಸೋ ಏನ್ ಕತೆನ ರೀ, ಯಾಕೆ ಕೇಳ್ತೀರಾ ನನ್ನ ಕತೆನ? ಸರಿ ಡಿಂಕು, ಈಗ ನಾನು ನಿನಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಷ್ಟೊತ್ತು ತನಕ ಕಾಯ್ತಾ ಇದ್ದೀನಿ ನಿನಗೆ. ನೀನ್ ಏನ್ ಮಾರ್ಯಾರ ನನಗೆ ಅಷ್ಟೊಂದು ಕಾಯಿಸಿದ್ದು, ಅಷ್ಟೊಂದು ತಡವಾಗಿ ಬಂದಿದ್ದು, ಏನ್ ಕಾರಣ ಅದು? ನಾವು ಎಲ್ಲಿರೋದು ಗೊತ್ತಾ, ನಮ್ಮ ಮನೆ ಅಷ್ಟು ದೂರದಿಂದ ಬರ್ಬೇಕಾರೆ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡು, ಟ್ರಾಫಿಕ್ ಹೊಗೆ ಕುಡ್ಕೊಂಡು, ಪೊಲ್ಯೂಷನ್ ಅಲ್ಲಿ ಸಿಕ್ಕಾಕೊಂಡು ಬರೋದಡ್ವ ನಿಧಾನಕ್ಕೆ ಬಂದೆ. ಏನ್ ಮಾಡ್ತೀರಾ? ಓಹೋ, ಅಂದ್ರೆ ನಿನಗೆ ಬೆಂಗಳೂರಿನ ಸಮಸ್ಯೆಗಳು ಬೇರೆ ಎಲ್ಲರಿಗಿಂತ ನಿನಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಹಾಗಾದ್ರೆ ಮತ್ತೆ ಏನೇನು ತೊಂದರೆ ಅನುಭವಿಸಿದ್ದೀನಿ ಇವತ್ತು? ಏನೇನ್ ತೊಂದ್ರೆ ಅಂತೆ? ಓಹೋ, ಬರ್ಬೇಕಾದ್ರೆ 2-3 ಕಡೆಯಿಂದ ಬರ್ಬೇಕು. 2-3 ಕಡೆನಾ? ಆಟೋ ಹತ್ಕೊಂಡ್ ಬಂದೆ. ಬಸ್ ಸ್ಟಾಪ್ ಸ್ಟ್ರೈಟ್ ಆಗಿ ನಮ್ಮ ಮನೆಯಿಂದ ಬಸ್ ಇಲ್ಲ. ತಿರ್ಗಾ ಬಸ್ ಸ್ಟಾಪ್ ಹೋಗಕ್ ಆಟೋ, ತಿರ್ಗಾ ಅಲ್ಲಿಂದ ಬಸ್ಸು. 2-3 ಕ್ಯಾಚ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಸುಮ್ಮನೆ ಅಂತೀರಾ? ನೇರವಾಗಿ ಆಟೋದಲ್ಲೇ ಬಂದ್ರೆ ಆಗ್ತಿರ್ಲಿಲ್ವಾ ಅಥವಾ? ಆಟೋ ಕತೆ ಗೊತ್ತಾ ನಿಮ್ಗೆ? ಏನು ಹೇಳ್ತೀನಿ ಕೇಳಿ. ಕೈ ತಟ್ಟಿ ನೋಡು, ಶಿಲ್ಲೆ ಹೊಡೆದು ನೋಡು, ಆಟೋ ನಿಲ್ಲದು. ಏನೇ ಬರಲಿ ಯಾರಿಗೂ ಸೋತು ಬ್ರೇಕು ಹಾಕದು. ಮುಂದಿನ ಚಕ್ರ ತೋರ್ದ್ರೆ ಸಾಕು ಆಟೋ ಚಲಿಪುದು ಎಂದು ಆಟೋ ಚಲಿಪುದು ಅಂತ. ನೀನು ಆಟೋ ಹತ್ತಿ ಸಾಕಷ್ಟು ಕಷ್ಟಪಟ್ಟಿದ್ದೀನಿ ಹಾಗಾದ್ರೆ. ಅಯ್ಯೋ, ಮೂಳೆ ಮುರ್ಕೊಂಡು ಯಾಕೆ ಕೇಳ್ತೀರ? ನಂಗೆ ಸೊಂಟ ಇದೆ ಅಂತ ಗೊತ್ತಾಗಿದ್ದ ಬೆಂಗಳೂರು ಟ್ರಾಫಿಕ್ ಅಲ್ಲಿ ರೋಡಲ್ಲಿ ಓಡಾಡೋದ್ ನಾನು. ಸರಿ, ಈಗ ನೀನು ಆಟೋದಿಂದ ಹೊರಟಿನಿ. ನೀನು ಆಟೋದಿಂದ ಬಂದು ಮುಟ್ಟಿದ್ದೆಲ್ಲಿ ತಾವು? ಅಯ್ಯೋ, ಬಸ್ ಸ್ಟಾಪ್ ಬಂದೆ. ಬೇಡ ಒಂದು ಆಟೋ ಸವಾಸ ಬೇಡ ಅಂತ ಹೇಳ್ಕೊಂಡು ಹಂಗೆ ಬಸ್ ಸ್ಟಾಪ್ ಬಂದೆ. ಸರಿ, ಈಗ ಬಸ್ ಸ್ಟ್ಯಾಂಡಿಗೆ ಬಂದಾದ್ಮೇಲೆ ಸೇಫ್ ಅಲ್ಲ ಹಾಗಾದ್ರೆ? ಏನ್ ಸೇಫು? ಬಸ್ಸು ಏನ್ ಟೈಮಲ್ಲಿ ಬಂದ್ಬಿಡುತ್ತೆ. ಬಸ್ ಇದೆಯಲ್ಲ, ಒಳ್ಳೆ ಕಷ್ಟ ಸುಖ ಇದ್ದಂಗೆ ಬಂದ್ರೆ ಎಲ್ಲ ಲೈನಾಗಿ ಬರುತ್ತೆ, ಇಲ್ಲಾಂದ್ರೆ ಬರೋದೇ ಇಲ್ಲ. ಏನು ಅಪಾಯಗಳಾದ್ರೂ ಹಾಗಾದ್ರೆ ಲೈನಾಗೆ ಬರೋದು. ಆಮೇಲೆ ಬಸ್ ಸ್ಟಾಪ್ ಅಲ್ಲಿ ಎಲ್ಲಿ ನಿಲ್ಬೇಕು ಅನ್ನೋದೇ ಗೊತ್ತಾಗಲ್ಲ ನಮ್ಗಳಿಗೆ. ಕನ್ಫ್ಯೂಷನ್. ಹಿಂದ್ ನಿಂತ್ರ ಮುಂದ್ ನಿಲ್ಲಿಸ್ತಾರೆ, ಮುಂದ್ ನಿಂತ್ರ ಹಿಂದ್ ನಿಲ್ಲಿಸ್ತಾರೆ. ಏನ್ ನಿನ್ ಬೆಂಗಳೂರು ಬಗ್ಗೆ ಇಷ್ಟೆಲ್ಲ ಮಾತಾಡ್ಬಿಟ್ರೆ ನೀವು ಬಸ್ಸಲ್ಲಿ ಓಡಾಡಿ ಗೊತ್ತಾಗುತ್ತೆ. ಆಮೇಲೆ ಈಗ ಪಾಪ ಗವರ್ಮೆಂಟ್ನವರು ಅದೇನೋ ಜಾಗ ಎಲ್ಲ ಮಾಡಿದ್ರೆ ಬಸ್ ನೀಟಾಗಿ ಹೋಗಿ ಅದೇ ಜಾಗದಲ್ಲಿ ನಿಂತ್ಕೊಳ್ಳಿ ಅಂತ. ಆದ್ರೆ ಏನ್ ಮಾಡ್ತಾರೆ ಡ್ರೈವರ್ಗಳು, ಮುಕ್ಕಾಲ್ ರೋಡ್ ಆದ್ಮೇಲೆ ನಿಲ್ಲಿಸ್ತಾರೆ. ಹಿಂದ್ಗಡೆ ಬರೋಂಥದ್ದೆಲ್ಲ ಟ್ರಾಫಿಕ್ ನಿಂತ್ಕೊಂಡು ಜಾಮ್ ಆಗುತ್ತೆ. ಸರಿ, ಒಟ್ಟು ಸಮಸ್ಯೆಗಳು ಸೃಷ್ಟಿ ಆಗ್ತಾವ ಹಾಗಾದ್ರೆ? ಸೃಷ್ಟಿ ಆಗೋಗಿದೆ. ನೋಡ್ಬೇಕು ನಾವೇನ್ ಮಾಡಕ್ಕಾಗುತ್ತೆ, ಇನ್ನೆಷ್ಟು ಸಮಸ್ಯೆಗಳನ್ನ ಹುಟ್ಟಾಕ್ಸ್ಬೋದು. ಅಲ್ಲ, ನೀನ್ ಹೇಳಿದ ರೀತಿ ನೋಡಿದ್ರೆ ಅರ್ಧ ರಸ್ತೆನಲ್ಲಿ ನಿಲ್ತವೆ ಬಸ್ಗಳು ಅಂತ. ಬೆಂಗಳೂರಲ್ಲಿ ರಸ್ತೆಗಳೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೀಯ ನೀನು. ರಸ್ತೆಗಳು ಕತೆಗೋದ್ರಿ ನೀವು. ಅಮೆರಿಕಾದಲ್ಲಿ ಇಲ್ದೇ ಇರೋಂಥದ್ದು ಇಂಡಿಯಾದಲ್ಲಿ ರಸ್ತೆಗೂ ಸಿಗುತ್ತೆ. ಏನದು? ಏನು? ಹಂಪು ಹಳ್ಳ.
ಗೊತ್ತಾ? ಅಂದ್ರೆ ಪೂರ್ತಿ ಇಂಡಿಯಾ ರಸ್ತೆಯಲ್ಲಿ ಇರೋದು ಹಂಪು ಒಳ್ಳೆನೇ ರಸ್ತೆಗಿಂತ ಅಂತ. ಮತ್ತೆ ನೀವು ಈ ಹಂಪೆನ್ ನೋಡ್ಬೇಕಾದ್ರೆ ವಿಜಯನಗರಕ್ಕೆ ಹೋಗ್ಬೇಕಾಗಿಲ್ಲ, ಮತ್ತೆ ಬೆಂಗಳೂರೆಲ್ಲ ನೋಡ್ಬೋದು. ಬೆಂಗಳೂರಲ್ಲಿ ಎಲ್ಲಿ ನೋಡ್ತೀಯಾ? ಬೆಂಗಳೂರು ರಸ್ತೆನಲ್ಲಿ ಎಲ್ಲ ಬರೀ ಹಂಪೆ, ಎಲ್ಲಾದ್ರೂ ಹೋಗಿ. ಅಲ್ಲ, ಬೆಂಗಳೂರಿಗೆ ನೀನು ಇಷ್ಟೊಂದೆಲ್ಲ ಅವಮಾನ ಮಾಡಬಾರ್ದು ಡಿಂಕು. ಬೆಂಗಳೂರು ಸಿಲಿಕಾನ್ ಸಿಟಿ, ಬೆಂಗಳೂರು ಮಹಾನಗರಿ. ಮಹಾನಗರಿನೇ. BBMP ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಏನು? ನಾನಿವತ್ ಮಾತಾಡಕ್ ಬಂದಿರೋದೇ BBMP ಬಗ್ಗೆ. ಅಬ್ಬಾ, BBMP ಅಂದ್ರೆ ನಾವು ಕೇಳಿದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ. ಅದು ನಿಮ್ಮಂತ ಬೃಹಸ್ಪತಿಗಳು ಹೇಳುವಂತದ್ದು. ನಾನ್ ಇಟ್ಟಿರೋಂತ ನಾಮಕರಣ ಏನ್ ಗೊತ್ತಾ? ಏನು? ಬೃಹತ್ ಬೆಂಗಳೂರಿನ ಮೆಗಾ ಪ್ರಾಬ್ಲಮ್ಸ್. ಅಬ್ಬಾ, ದೊಡ್ಡ ಸಮಸ್ಯೆಗಳನ್ನ ಹುಟ್ಟಾಕುವಂತ ಸಂಸ್ಥೆ ಅಂತೀರಿ ಹಾಗಾದ್ರೆ? ಪ್ರಾಬ್ಲಮ್ಸ್. ಅಬ್ಬಾ, ದೊಡ್ಡ ಸಮಸ್ಯೆಗಳನ್ನ ಹುಟ್ಟಾಕುವಂತ ಸಂಸ್ಥೆ ಅಂತೀರಿ ಹಾಗಾದ್ರೆ? ಬೃಹತ್ ಬೆಂಗಳೂರಿನ ಮೆಗಾ ಪ್ರಾಬ್ಲಮ್ಗಳು ಎಷ್ಟು ಅಂತ ಕೇಳ್ತೀರಾ? ಅಲ್ಲಿ ರಸ್ತೆಗಳದ್ದು ಸಮಸ್ಯೆ, ವೆಹಿಕಲ್ಗಳದ್ದು ಸಮಸ್ಯೆ, ಆಟೋಗಳದ್ದು ಸಮಸ್ಯೆ, ಸ್ವಲ್ಪ ಜಾಸ್ತಿ. ರಸ್ತೆಗಳದ್ದು ಸಮಸ್ಯೆ, ವೆಹಿಕಲ್ಗಳದ್ದು ಸಮಸ್ಯೆ, ಆಟೋಗಳದ್ದು ಸಮಸ್ಯೆ. ಓಕೆ, ಈಗ ಮತ್ತೆ ಯಾವ್ಯಾವ ಸಮಸ್ಯೆಗಳಿದೆ ಹೇಳ್ಬಿಡಪ್ಪ ಅತ್ಲ ಹೋಗ್ಲಿ. ಎಷ್ಟೆಷ್ಟು ಸಮಸ್ಯೆ ಬೇಕು ನಿಮ್ಗೆ ಕೇಳಿ. ಹೇಳಿ. ರಸ್ತೆಗಳಲ್ಲಿ ಅನ್ನೋ ರೀತಿಯಲ್ಲಿ ಹೇಳಿದೆ. ಅಯ್ಯೋ, ಯಾಕೆ ಕೇಳ್ತೀರಾ? ದೊಡ್ಡ ರಸ್ತೆ ಇರುತ್ತಪ್ಪ, ದೊಡ್ಡ ರಸ್ತೆಯಲ್ಲಿ ಹೇಗೆ ಹೋಗ್ಬೇಕು? ಹೇಗೆ? 2 ಬಸ್ಸು 3ನೇ ಬಸ್ಸು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆ ಕಡೆಯಿಂದ ಬರೋರು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಎಲ್ಲಿ ಹೋಗ್ಬೇಕು? ಸೊ ಏನಾದ್ರು ಡಿಕ್ಕಿ ಹೊಡೆದ್ರೆ ಮೇಲೆ ಹೋಗ್ಬೇಕು ಅವರು. ಮೇಲೆ ಹೋಗೋದ ಗೊತ್ತಿಲ್ಲ ನಿಮ್ಗೆ? ಸಿಗ್ನಲ್ ನೋಡಿದೀರಾ? ಗ್ರೀನ್ ಸಿಗ್ನಲ್ ಹೆಂಗಿರುತ್ತೆ ಗೊತ್ತಾ? ಹೇಗೆ? ಒಂದು ರೈಟ್, ಒಂದು ಲೆಫ್ಟ್, ಇನ್ನೊಂದು ಮೇಲೆ. ಮೇಲೆ ಅಂತ ತೋರ್ಸೋದ ಮೇಲ್ ಹೋಗಕ್ಕೆ ಸಿಗ್ನಲ್ ಅಂತ. ಬೆಂಗಳೂರು ರೋಡ್ ಅಲ್ಲಿ ಓಡಾಡಿದ್ರೆ ಮೇಲ್ ಹೋಗಕ್ಕೆ ಸಿಗ್ನಲ್. ಇಷ್ಟೊಂದು ಹದಗೆಟ್ಟೋಗಿದೆ ಹಾಗಾದ್ರೆ. ಮತ್ತೆ ಸರಿ, ಇದೆಲ್ಲದರ ಜೊತೆಗೆ ಈಗ ನಾವು ಮತ್ತೆ ಪದೇ ಪದೇ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಚರಂಡಿಗಳದೊಂದು ದೊಡ್ಡ ಸಮಸ್ಯೆ ಇದೆ ಇಲ್ಲಿ ಅಂತ. ನಿಮ್ಗೆ ಮೊನ್ನೆ ಬಂದು ನೋಡ್ದೆ, ನಮ್ಮ ಮನೆ ಪಕ್ಕ ನನ್ನ ಫ್ರೆಂಡೇ ಟ್ಯೂಬ್ ಹಾಕೊಂಡು ಓಡಾಡ್ತಾ ಇದ್ದಾನೆ. ಯಾಕೆ ಟ್ಯೂಬ್ ಹಾಕೊಂಡು? ಟ್ಯೂಬ್ ಏನ್ ಟ್ಯೂಬ್? ಅದೇ ಸ್ವಿಮ್ಮಿಂಗ್ ಎಲ್ಲ ಹೋಗ್ಬೇಕಾದ್ರೆ ಹಾಕೋತಾರಲ್ಲ ಆ ತರ ಟ್ಯೂಬ್. ಯಾಕಂತೆ ಆ ತರದ್ ಯಾಕೆ ಹಾಕೋತಾ ಇದ್ದಾನೆ? ಅದೇ ಮೊನ್ನೆ ನ್ಯೂಸ್ ಅಲ್ಲಿ ನೀವು ತೋರಿಸ್ತಾ ಇದ್ರಲ್ಲ, ಅದೇ ಚರಂಡಿಲ್ ಕೊಚ್ಕೊಂಡು ಹೋದ್ರು ಅಂತ. ಓ, ಅಭಿಷೇಕ್ ಪ್ರಕರಣ. ಅದು ನೋಡ್ಬಿಟ್ಟು ಎದುರ್ಕೊಂಡ್ಬಿಟ್ಟು ನಾನು ಎಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ಟ್ಯೂಬ್ ಹಾಕೊಂಡೆ ಓಡಾಡ್ತಾನೆ ಅವ್ನು. ಎಲ್ಲಿ ಓಡಾಡೋರು? ಬೆಂಗಳೂರಲ್ಲಿ ಬದುಕಲೇಬೇಕಾಗಿದ್ದು ನಿಜ ಆದ್ರೆ ಎಲ್ಲದಕ್ಕೂ ಸಿದ್ಧವಾಗಿ ಬದುಕಬೇಕು. ಅಂದ್ರೆ ಚರಂಡಿಗಳ ವ್ಯವಸ್ಥೆ ಸರಿ ಇಲ್ಲ ನಮ್ಮಲ್ಲಿ ಹಾಗಾದ್ರೆ. ಚರಂಡಿನ ಅಯ್ಯೋ ಯಾಕೆ ಕೇಳ್ತೀರಾ? ರಾಜಾ ಸೇತುವೆ ಅಂತ ಮಾಡಿರ್ತಾರೆ, ಅದ್ರ ಮೇಲೆ ಬಿಲ್ಡಿಂಗ್ ಎಲ್ಲ ಕಟ್ಟಿರ್ತಾರೆ. ರಾಜಾ ಸೇತುವೆ ಅಂದ್ರೇನು? ಮಳೆ ನೀರು ಹೋಗೋದಕ್ಕೆ ಮಾಡಿರುವಂತ ಕಾಲುವೆ. ಕಾಲುವೆ ಇದು, ಸೇತುವೆ ಎಲ್ಲ. ಆ ಕಾಲುವೆಗಳ ಮೇಲೆಲ್ಲ ಕಟ್ಟಿಬಿಟ್ಟು ಬಿಲ್ಡಿಂಗ್ ಮೊನ್ನೆ JP ನಗರದಲ್ಲಿ ಬೀಳ್ಸಿದ್ರಲ್ಲ, ಆ ತರ ಡೆಮಾಲಿಷ್ ಮಾಡ್ಬೇಕು ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ. ಅನ್ನೋ ತರ ಇಷ್ಟು ಸ್ಯಾನಿಟರಿ ಎಲ್ಲ ಕೊಟ್ಟಿರೋಂಥದ್ದನ್ನ ನೋಟಿಫೈ ಮಾಡಿ ಅದನ್ನ ತೆಗೆದಾಕ್ಬೇಕು, ಕನೆಕ್ಷನ್ ಬ್ಯಾನ್ ಮಾಡ್ಬೇಕು. ಅದ್ಯಾವ್ದು ಆಗ್ತಿಲ್ಲ ಹಾಗಾದ್ರೆ. ಮಾಡ್ಬೇಕು. ಸೊ ಎಲ್ಲಿ ತನಕ ಮಾಡಲ್ವೋ ಅಲ್ಲಿ ತನಕ ಚರಂಡಿಗೆ ಹೋಗೋ ನೀರು ಒಳಗಡೆ ಬರುತ್ತೆ. ಓಕೆ ಡಿಂಕು, ತುಂಬಾ ಅದ್ಭುತವಾಗಿ ಬೆಂಗಳೂರಿನ ಸಮಸ್ಯೆಗಳು ಪಾಪ, ಯಾಕಂದ್ರೆ ನೀವು ಅನುಭವಿಸಿರೋನು ನೀನು. ತುಂಬಾ ಚೆನ್ನಾಗಿ ಹೇಳಿದ್ದೀನಿ. ಇನ್ನಷ್ಟು ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ನಾನು ನಿನ್ನ ಜೊತೆಗೆ ಚರ್ಚೆ ಮಾಡ್ತೀನಿ. ಡಿಂಕು ಇಲ್ಲಿ ತನಕ ಒಂದು ಪಟ್ಟಿನೇ ಕೊಟ್ಟ, ಏನಾಗಬೇಕು ಏನಾಗಬಾರ್ದೋ ಅದೇ ಆಗುವಂಥ ಆ ಸಾಧ್ಯತೆಗಳೇ ಜಾಸ್ತಿ ಬೆಂಗಳೂರಲ್ಲಿ ಅನ್ನುವಂಥದ್ದು. ಇನ್ನು ಯಾವ್ಯಾವ ಸಮಸ್ಯೆಗಳಿದೆ, ಡಿಂಕು ಯಾವ್ಯಾವ ಸಮಸ್ಯೆಗಳನ್ನು ಎದುರಿಸಿದ್ದಾನೆ, ಏನಾಗಬೇಕು ನೋಡೋಣ ಸಣ್ಣ ಬ್ರೇಕ್.